ಒಂಚೂರು ಏನಿವಂತೆ ಕನ್ನಡ ಎಲ್ಲ ಮಾತಾಡ ಕನ್ನಡ ಬೊಕ್ಕ ತುಳುತ ಮಿಕ್ಸ್ಚರ್ ಸೊ ಬ್ಲಾಗ್ ಕನ್ನಡ ಟೀಚರ್ಸ್ ಜೋರಿತ್ತು ಹಾಗೆ ಕಲಿಸಿದ್ದು ಸಾರಿ ಕಲಿಯದಿದ್ರೆ ಸಾರಿ ಬೀಳ್ತಿತ್ತು ಅದರಿಂದಾಗಿ ಹೆದರಿಕೆಯಲ್ಲಿ ನಮಸ್ಕಾರ ನಮಸ್ಕಾರ ಮಾತಾರೆಗ್ಲಾ ಎಂಚೊಲ್ಲಾರ್ ಪೂರಗೆಲ್ಲ ಸೌಖ್ಯನಾ ಮಧ್ಯಾಹ್ನ ದುಂಬು ಮಲ್ತ ಮೀಟಿಂಗ್ ಮುಗಿದ ನನ್ನ కొంత ಬರ್ದು ಬಾಯ್ದಂಚಿ ಪೋರೆ ಉಂಡು ಸೊ ಅಂಚ ಅಲ್ಪ ಅಂತ ಬೇಲೆ ಉಂಡು ಸೊ ಅಂಚ ಫೋನ್ ನಿಗಳ್ಳ ಪಾತ್ರೊಂದು ಪೋಯಿ ಸೊ ಎನ್ನ ಕಾರದ ಬ್ಲಾಗ್ ಮಸ್ತ್ ಜನ ಲೈಕ್ ಮಾಡ್ತಾರೆ ಸೊ ಎನ್ನ ಕೆಲವೆಲ್ಲ ಖುಷಿ ಆಯ್ತು ಕಾರ್ ಬ್ಲಾಗ್ ಸೊ ಅಂಚನೆ ಟ್ರೈ ಮಲ್ಪೆ ಈ ಬ್ಲಾಗ್ ನನಗೆಲ್ಲ ಒಂಚೂರು ಕೂಡ ತೋಚ್ಪಾಗ ಹೆಂಚ ಉಂಡು ಮತ್ತೆ ದುಬೈ ಹಿಲ್ಸ್ ಮಾಲ್ ಉಂಟು ಬಿದೆ ಪೋಂದಿಲ್ಲ ಒಂದು ದುಬೈ ಮಾಲ್ಸ್ ಬೇಸ್ಮೆಂಟ್ ಪಾರ್ಕಿಂಗ್ ಉಂಟು എടുത്ത് എത്തണ മുമ്പിത്തെ പോകണ്ടല്ലോ ದುಬೈ ಹಿಲ್ಸ್ ಎಲ್ಲ ಒಂಜಿ ಕಮ್ಯುನಿಟಿ ಆಕ್ಚುಲಿ ತೋಜೊಂದು ಪಡೆ ದೊಡ್ಡ ಪೂರ ಪುನಃ ಒಂದು ಪೂರ ದುಬೈ ಹಿಲ್ಸ್ ಕಮ್ಯುನಿಟಿ ಸೊ ಮುಲ್ಪ ಪೂರ ರೆಸಿಡೆನ್ಷಿಯಲ್ ಆಫೀಸ್ ಪೂರ ಒಂದು ಪೂರ ಇಂಚಿ ಸೈಡ್ లో ಪುನಃ ಇದು ಪೂರ ದುಬೈ ಹಿಲ್ಸ್ ಆನೆ ಪೂರ ರೆಸಿಡೆನ್ಷಿಯಲ್ ಕಮರ್ಷಿಯಲ್ ಪೂರ ಬಿಲ್ಡಿಂಗ್ ಆಗಲ್ಲ ಒಂದು ಇಮಾರ್ ತಗಲ್ಲ ಇಮಾರ್ ಪಂಡ ಅಮ್ಮಗಳ್ದ ಮಸ್ತ್ ಬಿಲ್ಡಿಂಗ್ಸ್ ಉಂಡು ಮಸ್ತ್ ಮಲ್ಲ ಮಾಲ್ಸ್ ಉಂಡು ದುಬೈ ಮಾಲ್ ಇಮಾರ್ ತಗಲ್ಲ ಇದು ದುಬೈ ಹಿಲ್ಸ್ ಮಾಲ್ ಇಮಾರ್ ತಗಲ್ಲ ಮೂಲೊಂಜಿ ಕೆಲವು ಕಿಲೋಮೀಟರ್ ಕಟ್ಲೆ ಕೆಲವು ಪೂರ ಲೈನ್ ಬಿಲ್ಡಿಂಗ್ ಆಫೀಸ್ ಟವರ್ ವಿಲ್ಲಾ ಮಸ್ತ್ ದುಬೈ ಹಿಲ್ಸ್ ಮಾಲ್ ಬಾರಿ ದುಬೈ ಹಿಲ್ಸ್ ಕಮ್ಯುನಿಟಿ ದ ವಿಲ್ಲಾ ಬಾರಿ ಶೋಕ್ ಉಂಟು ಹೋಯ್ ಸಿಗ್ನಲ್ ಓಪನ್ ಆಡು ನಮ್ಮ ಅಲ್ಕೇಲ್ ಮಾಲ್ ಹಚ್ಚಿ ಗೋಂದುಲ ಇದ್ದೆ ಸಾರಿ ಅಲ್ಕೇಲ್ ಮಾಲ್ ಹತ್ತ ಅಲ್ಕೇಲ್ ರೋಡ್ ಸೊ ಅಲ್ಕೇಲ್ ಮಾಲ್ ಬಂದಲ ಒಂಜಿ ಪ್ಲೇಸ್ ಉಂಟು ಅಲ್ಕೇಲ್ ಅಲ್ಕು ಸುಡುಪ ಅಲ್ಪ ಅಲ್ಕೇಲ್ ಮಾಲ್ ಬಂದಲ ಉಂಟು ಇತ್ತೆ ಮಧ್ಯಾಹ್ನ ಸೊ ಮಧ್ಯಾಹ್ನ ಏನೇ ದಸರಾ ಇತ್ತೇವಂತೆ ಬೆಚ್ಚ ಶುರು ಆತ ಸ್ಲೈಟ್ ಗಲ್ಫ್ ದ ಬೆಚ್ಚ ಸ್ಟಾರ್ಟ್ ಆತನ ಒಂದ ಲೈಟ್ ಮಸ್ತ್ ಜೋರುಡಿಚ್ಚಿ ಬಟ್ ಒಂತ ಲೈಟ್ ಬೆಚ್ಚ ಉಂಟು ಲೈಟ್ ಬೆಚ್ಚ ಸೊ ನಾನಂತ ಸಮ್ಮರ್ ನೆಕ್ಸ್ಟ್ ಒಂದು ಮೇ ಜೂನ್ ಜುಲೈ ಆಗಸ್ಟ್ ಅವನ ಬಕ್ಕ ಫುಲ್ ಬೀಕ್ ಸಮ್ಮರ್ ಉಪ್ಪುಂಡು ಸೊ ಸೆಪ್ಟೆಂಬರ್ ಎಂಡ್ ಮುಟ್ಟ ಸಮ್ಮರ್ ಉಪ್ಪುಂಡು ಸೊ ಅದು ಮುಟ್ಟ ಅಂತ ಪಿದಾಯ್ಡ್ ಬೇಲೆ ಮಲ್ಪುನಾಗಲಿ ಪೂರ ಅಂತ ಬಂಗ ಒಂದು ಟೆಂಪರೇಚರ್ ಮಸ್ತ್ ಜಾಸ್ತಿ ಉಪ್ಪುನ ಆಟ ಗವರ್ಮೆಂಟ್ ಪೂರ ಇನಿಷಿಯೇಟಿವ್ ಎತ್ತುಂಡು ಆಗಲೇ ಅರೌಂಡ್ 11:30 ಬೊಕ್ಕ ಬೇಲೆ ಮಲ್ಪರೆ ಇಜ್ಜಿ ಅವಡ್ ಬೊಕ್ಕ ಡೈರೆಕ್ಟ್ ಬಯ್ಯ 4 ಗಂಟೆ ಓಪನ್ ಆಪುಂಡು ಬೊಕ್ಕ ಕೂಡ ಬೋಡಾಂಡ ರಾತ್ರಿ ಇಡೀ ಮಲ್ಪೊಲಿ ಜಿಡ ರಾತ್ರಿ ಎದ್ದು ಬೋಡಾಂಡ ಗಾಣೆ ಮುಟ್ಟ ಮಲ್ಪೊಲಿ ಬೋಡ 12 ಗಂಟೆ ಮುಟ್ಟ ಮಲ್ತು ಬೊಕ್ಕ ಕ್ಲೋಸ್ ಮಾಡ್ತು ಕೂಡ ಬಯ್ಯ ಸ್ಟಾರ್ಟ್ ಮಲ್ಪೊಲಿ ಮಚ್ಚ ಮತ್ತ ಸಿಸ್ಟಮ್ ಉಂಡು
ಸೊ ಐಕ್ ಮಿಡ್ ಡೇ ಬ್ರೇಕ್ ಇಂದ ಬಂದ್ಪೇರೆ. ಸೊ ಮಿಡ್ ಡೇ ಬ್ರೇಕ್ ಅವು ಸಂಬಂಧದ ಫಾರ್ ದ ಪೀಪಲ್ ಹೂ ವರ್ಕ್ in the outside, in the ಬೆಚ್ಚೋ ಮಾತ ಬೆಚ್ಚದ ಲ್ಯಾಂಡ್. ಬೆಡ್ಬೂರಾಗಿಲ್ಲ ಬರ್ಬೇಕು ಪಂಡ ಕನ್ಸ್ಟ್ರಕ್ಷನ್ ದಾಗಲೇ ಪಕ್ಕ ಈ ಗಾರ್ಡನಿಂಗ್ ದಾಗಿಲ್ಲ ಒಬ್ಬರ ಮೇಲೆ ಕೈ ಸೇಲ್ಸ್ ಮಾರ್ಕೆಟಿಂಗ್ ಪಕ್ಕ ಒಂದು ಡೆಲಿವರಿ ದಾಗಲೇ ತುಪ್ಪು ಜೌಪು ಬಟ್ ಆಂಡಲ ಈ ಡೆಲಿವರಿ ಮಲ್ಪನಾಗಲೇ ಪಕ್ಕ ಈ ಸೇಲ್ಸ್ ಮಾರ್ಕೆಟಿಂಗ್ ದಾಗಲೆಲ್ಲ ಪಿಜೆ ಬರೋ ಫೋನ ಮತ್ತೆ ಬಂಗನೆ ಈ ಸಂಬಂಧ ಸೀಸನ್ ಬಂಡ ಒಂಜಿ 2-3 ಕಡೆಗೆ పోయి ಪಕ್ಕ ಒಂಜಿ ಲೆಕ್ಕ ಆಪುಂಡು ಬೆಚ್ಚೋ. ಸೊ ನಮ್ಮ ಮುಲ್ಪ ರೈಟ್ ಪೋಂಡ ಮಲ್ಕೂಸ್ ಇಂಡಸ್ಟ್ರಿಯಲ್ ಏರಿಯಾ ನಮ್ಮ ಲೆಫ್ಟ್ ಸೀದಾ ಹೋಗಂದಿಲ್ಲ. ಸೊ ಅಲ್ಕೇಲ್ ರೋಡ್ ಒಂದು ಮೂಜಿ ಮೇಜರ್ ರೋಡ್ ದುಬೈದವ್ಲೆ ಕನೆಕ್ಟಿವಿಟಿಗೆ ಒಂದು ಶೇಖ್ ಜಾಯದ್ ರೋಡ್ ಅಲ್ಕೇಲ್ ಶೇಖ್ ಮೊಹಮ್ಮದ್ ಬಿನ್ ರೋಡ್ ಇಲ್ಲ ಜಪ್ಪಾಪುರ ವೈಟ್ನಿಂಗ್ ಪುರ ಮಾಲ್ದೇರು ಸ್ಮಾಲ್ ಪುರ ಹೊಸ ಬ್ರಿಡ್ಜ್ ಮಾಡ್ತಾರೆ ಸ್ನ್ಯಾಪ್ ಮಾಡ್ಕೊಂತ ಟ್ರಾಫಿಕ್ ಜಾಸ್ತಿ ಆಯ್ತು ದಸರಾ ರೋಡ್ ಪುರ ವೈಟ್ನಿಂಗ್ ಮಾಡ್ತಾರೆ ಕೆಲವು ಹೊಸದ ಬ್ರಿಡ್ಜ್ ಮಾಡ್ತಾರೆ. ಬಟ್ ಏತ್ ಮಾಡ್ತಾರಲ್ಲ ಏತ್ ಜನಕ್ಕೂ ಗಾಡಿ ದಿನ போயிலಕ್ಕ ಜನಕ್ಕೂ ಜಾಸ್ತಿ ಆಗೋದಿಲ್ಲ ಅಚ್ಚನೆ ಗಾಡಿಲೇ ಜಾಸ್ತಿ ಆಗೋಲ್ಲ. ಏತ್ ರೋಡ್ ಜಾಸ್ತಿ ಮಾಡ್ತಿದ್ದಲ್ಲ ಕಮ್ಮಿ ಇಲ್ಲ ಪಬ್ಲಿಕ್ ಇದೆ ಮಸ್ತ್ ಬರ್ತಾರೆ ಓ ಗಂಟೆ ಪೂರ್ವಾಗಿಲ್ಲ ಇದೆ ಒಳ್ಳೆ ಮಸ್ತ್ ಜನ ಬೇಲೆ ಬಲ್ತೊಂದುಲ್ಲೇರು ಮಸ್ತ್ ಜನ ಬಿಸ್ನೆಸ್ ಮಾಡ್ತೊಂದುಲ್ಲೇರು. ಸೊ ಮಚ್ಚೇನೆ ನಮ್ಮ ಒಂಚೂರು ಏನಿವತ್ತೆ ಕನ್ನಡ ಎಲ್ಲ ಮಾತಾಡ್ತಾರೆ ಕನ್ನಡ ಪಕ್ಕ ತುಳುತ ಮಿಕ್ಸ್ಚರ್. ಸೊ ಬ್ಲಾಗ್ ಕನ್ನಡ ನಾವು ಈಗ ಅಲ್ಕೇಲ್ ರೋಡ್ ನಲ್ಲಿ ಹೋಗ್ತಿದ್ದೇವೆ. ಸೊ ಅಲ್ಕೇಲ್ ರೋಡ್ ನಲ್ಲಿ ಟುವರ್ಡ್ಸ್ ದುಬೈ ಅದು ಟುವರ್ಡ್ಸ್ ಅಬುದಾಬಿ ಅಂತ ಈಗ ಸ್ವಲ್ಪ ಬಿಸಿಲಿದ್ದ ಕಾರಣ ಸ್ವಲ್ಪ ಹೊರಗೆ ಹೋಗ್ಲಿಕ್ಕೆ ಸ್ವಲ್ಪ ಕಷ್ಟ. ಈಗ ಈ ಟೈಮಲ್ಲಿ ಸ್ವಲ್ಪ ಹೊರಗೆಲ್ಲ ಹೋಗ್ಲಿಕ್ಕೆ ತುಂಬಾ ಕಷ್ಟ. ಯೂಶಲಿ ಇಲ್ಲಿ ಕಾಣ್ಬೋದು ಜಾಸ್ತಿಯಾಗಿ ಎಲ್ಲ ರೋಡಲ್ಲಿ ಕಾರು ಬೈಕು ಅನ್ನು ಬಿಟ್ಟರೆ ಮನುಷ್ಯರು ಯಾರು ನಡ್ಕೊಂಡು ಹೋಗುದು ಸ್ವಲ್ಪ ಇಲ್ಲಿ ಕಮ್ಮಿ. ಯಾಕಂದ್ರೆ ಈ ರೋಡಲ್ಲಿ ಇಲ್ಲದಿದ್ರು ನಡ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ಬಟ್ ಇಲ್ಲದಿದ್ರು ಈ ಸೀಸನ್ ಅಲ್ಲಿ ಟೈಮ್ ಅಲ್ಲಿ ಮಧ್ಯಾಹ್ನ ಎಲ್ಲ ಹೊರಗೆ ಸ್ವಲ್ಪ ಕಮ್ಮಿ ಹೋಗ್ತಾರೆ. ಯಾಕಂದ್ರೆ ಬಿಸಿಲು ಅಷ್ಟು ಸಿಕ್ಕಾಪಟ್ಟೆ ಬಿಸಿಲು 4-5 ಗಂಟೆ ಆದ ಮೇಲೆ ಸ್ವಲ್ಪ ಹೊರಗೆಲ್ಲ ಹೋಗ್ಬೋದು. ಒಳ್ಳೆ ಆಗ್ತದೆ, ವೆದರ್ ಎಲ್ಲ ಒಳ್ಳೆ ಇರ್ತದೆ. ನಾನ್ಸ ನಿನ್ನೆ ಸಂಜೆ ವಾಕಿಗೆ ಹೋಗಿದ್ದು. ಸೊ ಸ್ಟಾರ್ಟಿಂಗ್ ಒಂದು 15-20 ನಿಮಿಷ ಗೊತ್ತಾಗ್ಲಿಲ್ಲ, ಒಳ್ಳೆ ಇತ್ತು, ತೊಂದ್ರೆ ಇಲ್ಲ. ಮತ್ತೆ ಮಾತ್ರ ಮನೆಗೆ ಬರುವಾಗ ಫುಲ್ ಒತ್ತೆ ಆಗಿ ನಿಮ್ಗೆ ಮುಂದೆ ಎಲ್ಲ ಕಾಣ್ತಾ ಇರ್ಬೋದು. ಅದೆಲ್ಲ ಬಿಸ್ನೆಸ್ ವೇ, ಮತ್ತೆ ಬಿಸ್ನೆಸ್ ವೇ, ಮೈದಾನ, ಇದೆಲ್ಲ ಆ ಕಡೆ. ಈಗ ಮುಂದೆ ಬರ್ತಾ ಈಗ ಈ ಕಡೆ ಎಲ್ಲ ಡೌನ್ ಟೌನ್ ಆಗ್ತದೆ, ಗಾಡಿ ಸತ್ತಿತ್ತ. ಸೊ ಅದೆಲ್ಲ ಡೌನ್ ಟೌನ್ ಹಾಗೆಲ್ಲ. ಸೊ ಈ ಕಡೆ ಇಲ್ಲಿ ಈ ಕಡೆ ಮೈದಾನ.
ಇದೆಲ್ಲ ಮೈದಾನ ಏರಿಯಾ, ಆದಲ್ ಶಿಲ್ವಾ ಮೈದಾನ ಎಲ್ಲ ಆ ಕಡೆ. ಎಲ್ಲ ಟ್ರಾನ್ಸ್ಪೋರ್ಟಿಗೆಲ್ಲ ಇಂಥದ್ದು ಈ ಬಸ್ಗಳನ್ನು ಜಾಸ್ತಿ ಯೂಸ್ ಮಾಡ್ತಾರೆ. ಟ್ರಾನ್ಸ್ಪೋರ್ಟ್ ಅಂದ್ರೆ ಕೆಲವು ಕಂಪನಿ ಅವು, ಮತ್ತೆ ಕೆಲವು ಈಗ ಏನಾಗ್ಬೋದ ದುಬೈ ಹಿಲ್ಸ್ ಮಾಲ್ ಅಲ್ಲಿ ಕೆಲಸ ಮಾಡುವವರು ಅವರೆಲ್ಲ ಅವರ ದೇಹದಿಂದ ಬರುವವರೆಲ್ಲ ಇಂಥದ್ದೆಲ್ಲ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ತಾರೆ. ಅದು ಹೇಗಂದ್ರೆ ಅವರು ಮಂತ್ಲಿ ಕೊಡ್ತಾರೆ. ಅವರಿಗೆ ಆ ಟ್ರಾನ್ಸ್ಪೋರ್ಟ್ ಅವರಿಗೆ ಲೈಸೆನ್ಸ್ ಉಂಟು ಅದಕ್ಕೆ. ಹಾಗೆ ಜನರನ್ನು ಕರ್ಕೊಂಡು ಹೋಗ್ಲಿಕ್ಕೆ ಕರ್ಕೊಂಡು ಹೋಗೋದು ಲೈಸೆನ್ಸ್ ಎಲ್ಲ ಉಂಟು. ಹಾಗೆ ನಾವೀಗ ರೈಟಿಗೆ ಹೋಗ್ತಾ ಇದ್ದೇವೆ. ಯಾಕಂದ್ರೆ ಇದು ಶೇಖ್ ಜಾಯದ್ ರೋಡ್ ಫೈನಾನ್ಷಿಯಲ್ ಸೆಂಟರ್ ರೋಡ್ಗೆ ಹೋಗ್ಬೇಕಾದ್ರೆ ಈಗ ಪುನಃ ರೈಟಿಗೆ ಹೋಗ್ಬೇಕು. ನಾವೀಗ ರೈಟ್ ತಗೊಳ್ತಾ ಇದ್ದೇವೆ. ಈ ಎಕ್ಸಿಟ್ ಕಾಣ್ತಾ ಉಂಟಲ್ಲ, ದುಬೈ ಮಾಲ್ ಫೈನಾನ್ಷಿಯಲ್ ಸೆಂಟರ್ ಸ್ಟ್ರೀಟ್ ಜುಮೇರಾ. ಸೊ ಈ ಎಕ್ಸಿಟ್ ಇಂದ ರೈಟಿಗೆ ಹೋಗಿ ಆಮೇಲೆ ಫೈನಾನ್ಷಿಯಲ್ ಸೆಂಟರ್ ಆಗಿ ದುಬೈ ಮಾಲ್ ಆಗಿ ಮತ್ತೆ ಶೇಖ್ ಜಾಯದ್ ರೋಡ್ಗೆ ಹೋಗ್ತಾರೆ. ಇಲ್ಲಿ ಎಲ್ಲ ಕೆಲವು ಕಡೆಯಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾ ಉಂಟು, ಮತ್ತೆ ಕೆಲವು ಕಡೆಯಲ್ಲಿ ಖಾಲಿ ಉಂಟು ಜಾಗ ಎಲ್ಲ. ಖಾಲಿ ಇರುವ ಜಾಗ ಇನ್ನೊಂದು 2-3 ವರ್ಷದಲ್ಲಿ ಹೊಸ ಬಿಲ್ಡಿಂಗ್ ಬರ್ತದೆ. ಹೊಸ ಬಿಲ್ಡಿಂಗ್ ಬರ್ತದೆ, ಹೊಸ ಸಿಟಿ ರೆಡಿ ಆಗ್ತದೆ. ಸೊ ಅದು ಸ್ಟ್ರೈಟ್ ಹೋದ್ರೆ ಉಮೇದ ಸ್ವಲ್ಪ ಆ ಕಡೆ. ನಾವೀಗ ಇಲ್ಲಿಂದ ರೈಟ್ ಇನ್ನು ಫೈನಾನ್ಷಿಯಲ್ ಸೆಂಟರ್ ಸ್ಟ್ರೀಟ್ ಮತ್ತೆ ದುಬೈ ಮಾಲ್ ರೋಡ್. ಇನ್ನು ಕನ್ನಡದಲ್ಲಿ ಏನಾದ್ರೂ ಸ್ವಲ್ಪ ತಪ್ಪಿದ್ರೆ ಅದನ್ನು ಶ್ರಮಿಸಬೇಕು. ಕನ್ನಡ ಸ್ವಲ್ಪ ಕಮ್ಮಿ, ಈಗ ಮಾತಾಡೋದೆಲ್ಲ ಸ್ವಲ್ಪ ಕಮ್ಮಿ. ಯಾಕಂದ್ರೆ ಇಲ್ಲಿ ಕನ್ನಡದವರು ಸ್ವಲ್ಪ ಕಮ್ಮಿ ಸಿಗ್ತಾರೆ. ಸಿಕ್ಕಿದ್ರೆ ಮಾತಾಡ್ತಾರೆ, ಇಲ್ಲದಿದ್ರೆ ಇಲ್ಲ. ಅವರೆಲ್ಲ ಸಿಗ್ತಾ ಇರ್ತಾರೆ, ಮಾತಾಡ್ತಿರ್ತಾರೆ, ಮತ್ತೆ ಮನೆಯಲ್ಲಿ ಸಹ ಮಾತಾಡ್ತಿರ್ತಾರೆ. ಆದ್ರೂ ನನ್ನದು ಕನ್ನಡ ಸ್ವಲ್ಪ ಫೇವ್ರೆಟ್ ಸಬ್ಜೆಕ್ಟ್. ಶಾಲೆಯಲ್ಲೆಲ್ಲ ಹೋಗುವಾಗ ಕನ್ನಡದಲ್ಲಿ ಸ್ವಲ್ಪ ಜಾಸ್ತಿ ಮಾರ್ಕ್ಸ್. ಕನ್ನಡ ನಮ್ಗೆ ಸ್ಕೂಲಲ್ಲಿ ಆಕ್ಚುಲಿ ಫಸ್ಟ್ ಲ್ಯಾಂಗ್ವೇಜ್ ಇತ್ತು. ಅದರಿಂದಾಗಿ ಕನ್ನಡ ಸ್ವಲ್ಪ ಫೇವ್ರೆಟ್ ಸಬ್ಜೆಕ್ಟ್. ಮತ್ತೆ ಸ್ವಲ್ಪ ಟೀಚರ್ಸ್ ಜೋರಿತ್ತು, ಹಾಗೆ ಕಲಿಸ್ತಿತ್ತು. ಸಾರಿ ಕಲಿಯದಿದ್ರೆ ಸಾರಿ ಬೀಳ್ತಿತ್ತು. ಅದರಿಂದಾಗಿ ಹೆದರಿಕೆಯಲ್ಲಿ ಮತ್ತೆ ಸ್ವಲ್ಪ ಇಂಟ್ರೆಸ್ಟ್ ಇತ್ತು, ಕನ್ನಡದಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇತ್ತು. ನಾನು ಸ್ಕೂಲಿಗೆಲ್ಲ ಹೋಗುವಾಗ ಸ್ವಲ್ಪ ಹಾಡು ಹೇಳುದು ಅದೆಲ್ಲ ಸ್ವಲ್ಪ ಇಂಟ್ರೆಸ್ಟ್ ಇತ್ತು, ಕನ್ನಡದ ಹಾಡು. ಹಾಗೆ ಸ್ಕೂಲಲ್ಲಿ ಟೀಚರ್ನವರೆಲ್ಲ ಸೆಲೆಕ್ಟ್ ಮಾಡ್ತಿದ್ರು. ಹಾಡೆಲ್ಲ ಇದ್ರೆ ವಿನ್ಯಾಸ ನೀರು ಬಂದು ಹಾಡು ಹಾಗೆಲ್ಲ ಹೇಳ್ತಿದ್ರು. ಆಗ ದೇವಗೆ ಹಾಡೆಲ್ಲ ಹಾಡ್ತಿದ್ವಿ. ಭಜನೆ ಹೇಳಿದ್ರೆ ಭಜನೆ ಸಹ ಹೇಳ್ತಿದ್ದೆ. ಭಜನೆ ಅದು ಬ್ರಿಡ್ಜ್ ನೋಡಿ, ಇದು ಬ್ರಿಡ್ಜ್ ಸ್ವಲ್ಪ ಎಷ್ಟು ತುಂಬಾ ಹೈಟ್ ಅಲ್ಲಿ ಉಂಟು. ಈ ಹೈಟ್ ಅಲ್ಲಿ ಎಲ್ಲ ಈ ಕಡೆ ಎಲ್ಲ ಕಾಣ್ತದೆ. ಎಲ್ಲ ಮತ್ತೆ ಕಾಣುದು ಡೌನ್ ಟೌನ್ ಏರಿಯಾ, ಆ ಕಡೆ DFC ಏರಿಯಾ. ದೊಡ್ಡ ಬ್ರಿಡ್ಜ್ ಕೆಳಗೆ ಬಂದು ಹೀಗೆ ಬಂದು ಈಗ ದುಬೈ ಮಾಲ್ ಕಡೆಗೆ ಹೋಗ್ಬೇಕು. ಈಗ ಇದೆಲ್ಲ ಡೌನ್ ಟೌನ್ ಎಲ್ಲ ದುಬೈ ಮಾಲ್ ಮತ್ತೆ ಫೈನಾನ್ಷಿಯಲ್ ಸೆಂಟರ್ ಸ್ಟ್ರೀಟ್ ಅಂತ ಹೇಳ್ತಾರೆ. ಬ್ರಿಡ್ಜ್ ಮತ್ತೆ ಕೆಳಗೆ ಸಹ ರೋಡ್ ಉಂಟು. ಸೊ ಈ ಬ್ರಿಡ್ಜ್ ಅಲ್ಲಿ ಹೋದ್ರೆ ನಮ್ಗೆ ಡೈರೆಕ್ಟ್ ಶೇಖ್ ಜಾಯದ್ ರೋಡ್ಗೆ ಕನೆಕ್ಟ್ ಆಗ್ತದೆ.
ಅದರಿಂದಾಗಿ ಈ ಬೆಂಚ್ ಈ ಲೆಫ್ಟಲ್ಲಿ ಕಾಣುವುದು ದುಬೈ ಮಾಲ್, ಬುರ್ಜ್ ಖಲೀಫಾ ಎಲ್ಲ ಲೆಫ್ಟ್ ಸೈಡ್ ಅಲ್ಲಿ ಉಂಟು. ಹೋಪ್ ನಿಮ್ಗೆ ಸಹ ಕಾಣಿಸ್ತಾ ಉಂಟು, ಬಟ್ ಹೇಳಲಿಕ್ಕೆ ಬರೋದಿಲ್ಲ, ಒಮ್ಮೆ ಕಾಣೋದು ಇರ್ಬೋದು. ದುಬೈ ಮಾಲ್ ಎಲ್ಲ ತೋರಿಸಿದ್ದೇನೆ ನಾನು. ದುಬೈ ಮಾಲ್ ಇದ್ದು ಫೌಂಟೇನ್ ಎಲ್ಲ ಹೆಚ್ಚಿನವರೆಲ್ಲ ನೋಡಿರ್ಬೋದು. ಅದರಿಂದಾಗಿ ನಾನು ಜಾಸ್ತಿ ದುಬೈ ಮಾಲ್ ಇದೆಲ್ಲ ಹಾಗೆಲ್ಲ ಮಾಡ್ಲಿಕ್ಕೆ ಹೋಗ್ಲಿಲ್ಲ, ಯಾಕಂದ್ರೆ ಅದು ಇಷ್ಟು ಫೇಮಸ್ ಉಂಟು, ಎಲ್ಲರೂ ನೋಡಿರ್ತಾರೆ, ಹೆಚ್ಚಿನವ್ರು ನೋಡಿರ್ತಾರೆ. ನಾವೀಗ ಇಲ್ಲಿಂದ ರೈಟ್ ತಕೊಂಡು ಶೇಖ್ ಜಾಯದ್ ರೋಡ್ಗೆ ಎಂಟರ್ ಆಗ್ತಾ ಇದ್ದೇವೆ. ಸಮಿತ್ ಟ್ರೇಡಿಂಗ್ ಕಂಪನಿ ಜಾಪನೀಸ್ ಇಂಗ್ರೀಡಿಯೆಂಟ್ಸ್, ಜಾಪನೀಸ್ ಫುಡ್ ಇದೆಲ್ಲ. ಜಾಪನೀಸ್ ಫುಡ್ಗೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಎಲ್ಲ ಇವರ ಹತ್ರ ಉಂಟು. ಸಮಿತ್ ಟ್ರೇಡಿಂಗ್ ಕಂಪನಿ 2 ಬ್ರಾಂಚ್ ಉಂಟು, ಒಂದು ಅಬುದಾಬಿ ಮತ್ತೆ ದುಬೈಯಲ್ಲಿ. ನೋಡಿ, ನಾನು ಮುಂಚೆ ಹೇಳಿದ್ದೆ ನಮ್ಮ ಈ ದುಬೈದೊಂದು ಸ್ಪೆಷಲ್ ಅಂತ ಹೇಳಿದ್ರೆ, ನಿಮಗೆ ವರ್ಲ್ಡ್ ವೈಡ್ ಇದು ಎಲ್ಲಾ ಫುಡ್, ವರ್ಲ್ಡ್ ವೈಡ್ ಇದು ಎಲ್ಲಾ ರೆಸ್ಟೋರೆಂಟ್ಸ್ ಎಲ್ಲ ಇಲ್ಲಿ ಸಿಗ್ತದೆ. ಅದರಿಂದಾಗಿ ದುಬೈದು ಇದೊಂದು ಸ್ಪೆಷಾಲಿಟಿ. ನಿಮ್ಗೆ ಏನ್ ಬೇಕಾದ್ರೂ ಇಲ್ಲಿ ಸಿಗ್ತದೆ. ಇಲ್ಲಿ ಬಂದು ನಿಮ್ಗೆ ಯಾವ ಫುಡ್ ಸಹ ಟೇಸ್ಟ್ ಮಾಡ್ಬೋದು. ಮತ್ತೆ ಫುಡ್ ಒಟ್ಟಿಗೆ ರೆಸ್ಟೋರೆಂಟ್ಸ್ ಇದೆ, ತುಂಬಾ ಥಾಯ್ ರೆಸ್ಟೋರೆಂಟ್, ಜಾಪನೀಸ್ ರೆಸ್ಟೋರೆಂಟ್ ಅದೆಲ್ಲ ಇದೆ. ಈಗ ನಾವು ಶೇಖ್ ಜಾಯದ್ ರೋಡ್ಗೆ ಬಂದ್ರೆ, ಶೇಖ್ ಜಾಯದ್ ರೋಡ್ ಆಲ್ಮೋಸ್ಟ್ ಎಲ್ಲ ನಿಮ್ಗೆ ನನ್ನ ಸ್ಟಾರ್ಟಿಂಗ್ ಬ್ಲಾಗ್ ಅಲ್ಲೆಲ್ಲ ತೋರಿಸಿದೆ. ಶೇಖ್ ಜಾಯದ್ ರೋಡ್ ಇದು ನಾವು ಇಲ್ಲೆಲ್ಲ ಶೂಟ್ ಮಾಡಿದ್ದೆ, ರೈಟ್ ಸೈಡ್ ಅಲ್ಲಿ. ಇಲ್ಲೇ ನಾನು ಲೆಫ್ಟ್ ಸೈಡ್ ಅಲ್ಲಿ ಸಹ ಎಲ್ಲ ತೋರಿಸಿದ್ದೆ. ಇಲ್ಲಿದು ಇದೆಲ್ಲ ತೋರಿಸಿದ್ದು ಶೇಖ್ ಜಾಯದ್ ರೋಡ್ ಇದೆಲ್ಲ. ರೋಡ್ ಅಲ್ಲಿ ಏನೇನೆಲ್ಲ ತೋರಿಸಿದ್ದೇನೆ. ಅವ್ರು ಮಧ್ಯಾಹ್ನದ ಒಟ್ಟಿಗೆ ಊಟ ಮಾಡಿ ಮಲಗ್ತಾರ ಎಂತ ಗೊತ್ತಿಲ್ಲ, ಎಲ್ಲ ಹೋಗ್ತಾ ಇರ್ತಾನೆ ಎಂತ ಇದು ಯೋಚನೆಯಲ್ಲಿ ಇದ್ದಾರ ಅಲ್ಲ. ಮಧ್ಯಾಹ್ನ ಉಂಟ ಹಾಗೆ ನಿದ್ದೆ ಬರ್ತಾ ಇರ್ತದೆ ಗೊತ್ತಿಲ್ಲ. ಸೊ ಇದು ಆಕ್ಚುಲಿ ಈಗ ನಾವು ಇಲ್ಲಿ ಒಂದು ಹೊಸ ಬ್ರಿಡ್ಜ್ ಆಗಿದೆ. ನಾವು ಆ ಬ್ರಿಡ್ಜ್ ಬ್ರಿಡ್ಜ್ ಅಂತ ಹಾಕಿದ್ದಾರೆ. ಸೀದಾ ಕರಾಮ ಹೋಗಿ ಕರಾಮದಿಂದ ದುಬೈ ಹೋಗ್ಬೋದು. ಈಗ ಸ್ವಲ್ಪ ಮಧ್ಯಾಹ್ನ ಬಂದ್ರೆ ಓಕೆ, ಅಷ್ಟು ಟ್ರಾಫಿಕ್ ಅಂತಿಲ್ಲ. ಸಂಜೆ ಹೊತ್ತಿಗೆ ಬಂದ್ರೆ ಮಾತ್ರ ಹೊಸ ಬ್ರಿಡ್ಜ್ ಅಲ್ಲಿ ಸಹ ಟ್ರಾಫಿಕ್ ಆಗಿದೆ. ಸಿಕ್ಕಾಪಟ್ಟೆ ಲೈಟ್ ಉಂಟು ನೋಡಿ. ನಮ್ದು ದುಬೈದು ಶೇಖ್ನವರೆಲ್ಲ ನಮ್ಗೆ ಮುಂದೆ ಕಾಣ್ತಾ ಇರ್ಬೋದು. ಕೆಳಗಿರೋದು ದುಬೈದು ಪ್ರಿನ್ಸ್ ಶೇಖ್ ಹಮ್ದಾನ್, ಶೇಖ್ ಮೊಹಮ್ಮದ್ ಮತ್ತೆ ಶೇಖ್ ಅಲ್ನಯ, 3 ಜನರ ಫೋಟೋಸ್ ಅದರಲ್ಲಿ ಈ ಬಿಲ್ಡಿಂಗ್ ಅಲ್ಲಿ. ಎಷ್ಟು ಹೈಟ್ ಇಂದ ನಾವು ಕೆಳಗೆ ಇಳಿತಾ ಇದ್ದೇವೆ ನೋಡಿ. ಕೆಳಗೆ ಹೋಗ್ತಾ ರೈಟ್ ಸೈಡ್ ಅಲ್ಲಿ ಜಾಬಿಲ್ ಪಾರ್ಕ್ ಉಂಟು. ಒಂದು ಫೇವ್ರೆಟ್ ಸ್ಪಾಟ್ ಮಕ್ಕಳದ್ದು, ನಮ್ದು ಎಲ್ಲರದ್ದು ಫೇವ್ರೆಟ್ ಸ್ಪಾಟ್ ಜಾಬಿಲ್ ಪಾರ್ಕ್. ಇದು ರೈಟ್ ಸೈಡ್ ಅಲ್ಲಿ ಉಂಟು. ಈಗ ನಾವು ಜಾಬಿಲ್ ಪಾರ್ಕ್ ಕ್ರಾಸ್ ಆಗಿ ಈಗ ಕರಾಮಕ್ಕೆ ರೀಚ್ ಆಗ್ತಾ ಇದ್ದೇವೆ. ಈಗ ಇನ್ನೊಂದು ಬ್ರಿಡ್ಜ್ ದಾಟಿ
ಕೆಳಗೆ ಹೋದ್ಮೇಲೆ ಕರಾಮ ಬರ್ತದೆ. ಕರಾಮ ನಾವು ರೀಚ್ ಆದ್ವಿ. ದಿಸ್ ಇಸ್ ಕರಾಮ. ಇಲ್ಲ ಆಕ್ಚುಲಿ ಮುಂಚೆ ಒಂದು ಸಿಗ್ನಲ್ ಇತ್ತು. ಈ ಸಿಗ್ನಲ್ ಎಲ್ಲ ತೆಗೆದು ಬಿಟ್ರು. ಭಾರಿ ಒಳ್ಳೆ ಆಯ್ತು. ಎಲ್ಲ ಒಂದು ಈ ಸಿಗ್ನಲ್ ಕ್ರಾಸ್ ಆಗಿ ಮುಂದೆ ಸ್ವಲ್ಪ 200-300 ಮೀಟರ್ಸ್ ಅಲ್ಲಿ ಇನ್ನೊಂದು ದೊಡ್ಡ ಸಿಗ್ನಲ್, ಕರಾಮ ಸಿಗ್ನಲ್. ಈಗ ಇಲ್ಲಿ ಸಿಗ್ನಲ್ ತೆಗೆದು ಬಿಟ್ರೆ ಇದೆ. ಇಲ್ಲಿ ಹಿಂದೆ ಮೊದಲು ಸಿಗ್ನಲ್ ಇತ್ತು, ಅದು ತೆಗೆದ್ರು. ಈಗ ನೆಕ್ಸ್ಟ್ ಈಗ ಇದು ಕರಾಮ ಸಿಗ್ನಲ್, ಇದು ಟ್ರಾಫಿಕ್. ಈ ಸಿಗ್ನಲ್ ಸ್ವಲ್ಪ ದೊಡ್ಡ ಸಿಗ್ನಲ್ ಇದೆ. ಈ ಸಿಗ್ನಲ್ ಆದ ಮೇಲೆ ನೆಕ್ಸ್ಟ್ ಏನು ಬುರ್ಜುಮಾನ್ ಸಿಗ್ನಲ್ ಬರ್ತದೆ. ಬುರ್ಜುಮಾನ್ ಮಾಲ್ ಇದು. ಬುರ್ಜುಮಾನ್ ಹತ್ರ ಸಹ 2 ಸಿಗ್ನಲ್. ಒಂದು ಬುರ್ಜುಮಾನ್ ಮಾಲ್ ಮುಂದೆ, ಇನ್ನೊಂದು ಬುರ್ಜುಮಾನ್ ಮೆಟ್ರೋ ಸ್ಟೇಷನ್ ಅಂತ ಅಲ್ಲಿ. ಬಂತಲ್ಲ ಸಿಗ್ನಲ್. ಕರಾಮ ಸಿಗ್ನಲ್ ಅಲ್ಲಿ ಗಾಡಿ ನಿಂತಿತು. ಸೊ ಕನ್ನಡ ಯಾನ್ ಇಂಚ ಪಾತಿರ್ತಿ ಗೊತ್ತುಜಿ ಮಸ್ತ್. ಯಾನ್ ಇದ ಮುಟ್ಟ ಬ್ಲಾಗ್ ಮಲ್ದಿ ಪಾತಿರ್ತಿಜಿ ಕನ್ನಡ. ఒక ಯಾನಿತ್ತೆ ಉಂತಾಯಿಲ್ ಇಂಚ ಪಿರತಿರ್ತಿ ಪಾತಿರಲ್ಲ. ಒಂದು ಯಾನ್ ಆಕ್ಚುಲಿ ಸಿಗ್ನಲ್ ಗಾಡಿ ಉಂತುದು ಅಂಚೆ ಅನ್ನಿಗಳ್ಳ ತೂದು ಪಾತಿರ ಒಂದಿಲ್ಲ. ಸೊ ಎಂಚಾಂಡ್ ಎನ್ನ ಕನ್ನಡ ಬ್ಲಾಗ್, ಕನ್ನಡ ಬೊಕ್ಕ ತುಳು ರಟ್ಟೆಲ್ಲ ಮಿಕ್ಸ್ ಆದ ಇನ್ನಿ ಬ್ಲಾಗ್ ಮಾಡ್ತೆ. ನಿಗೆಲ್ಲ ಎಂಚ ದುಬೈ ಹಿಲ್ಸ್ ಮಾಲ್ ಹಿಡ್ದು. ಸೊ ನಮ್ಮ ಇತ್ತ ಕರಾಮ ಬತ್ತದು ನನ್ನ ಬರ್ದು ಬೈ. ಸೊ ನನಂತೆ ಮೂಲಂತೆ ಟ್ರಾಫಿಕ್ ಹಾಕೊಂಡು. ಸೊ ಅಲ್ಪ ನನ್ನ ಏತ್ ಮಾಡ್ಲ ಆತ ಪಾತ್ರ ಆಪುಜಿ. ಸೊ ನಮ್ಮ ತಿಕ್ಕಗ ನೆಕ್ಸ್ಟ್ ಬ್ಲಾಗ್ ಆಂಡೆ ಫುಲ್ ಸ್ಟಾರ್ಟಿಂಗ್ ಹಿಡ್ದು ಲಾಸ್ಟ್ ಮುಟ್ಟ ಕನ್ನಡ ಡೇ ಪಾತಿರ್ವೆ. ಸೊ ಕನ್ನಡ ಡೇ ನಮ್ಮ ಒಂದು ಬ್ಲಾಗ್ ಮಲ್ಪಗ ಅಂಟಿಲ್ ದೆನ್ ತಿಕ್ಕಗ ನಮ್ಮ ಬಾಯ್. ಸೊ ಎನ್ನ ಚಾನಲ್ ಸಬ್ಸ್ಕ್ರೈಬ್ ಮಲ್ಪಲೇ.